ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಇವತ್ತು ನಾನು ನಮ್ಮ ಮನೆಯ ಚಿಕ್ಕ ವಾರ್ಡ್ರೋಬ್ನ ನಾನು ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು. ಬನ್ನಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ನೋಡ್ತಾ ಇರ್ಬೋದು ನೀವು ನನ್ನ ಫ್ಯಾನ್ಸಿ ಸೀರೆನ ನಾನು ಒಂದು ಕಡೆ ಜೋಡಿಸಿ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ಎಲ್ಲದನ್ನು ಹ್ಯಾಂಗರಲ್ಲಿ ಇಡೋಕ್ಕಾಗಲ್ಲ. ಸೊ ಇದರಲ್ಲಿ ಒಂದು 2-3 ಏನೋ ಮಾಮೂಲಿ ಸ್ಯಾರೀಸ್ ಇದೆ ಅಷ್ಟೇ, ಬಿಟ್ಟರೆ ಇನ್ನೆಲ್ಲ ಫ್ಯಾನ್ಸಿ ಸೀರೆನೇ. ನೋಡ್ತಾ ಇರ್ಬೋದು ಎಲ್ಲ ಕಲರ್ಸು ಇದೆ ನನ್ನ ಹತ್ರ. ಜಾಸ್ತಿ ನನ್ನ ಫೇವ್ರೇಟ್ ಅಂದರೆ ಸ್ವಲ್ಪ ಪಿಂಕ್ ಮತ್ತು ಬ್ಲೂ. ಪಿಂಕ್ ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ನನ್ನ ಹತ್ರ ಜಾಸ್ತಿನೇ. ಓಕೆ, ನೋಡ್ತಾ ಇರ್ಬೋದು ನೀವು ಸ್ಯಾರೀಸ್ನ. ಇವೆಲ್ಲ ನನ್ನ ಫ್ಯಾನ್ಸಿ ಸ್ಯಾರಿಗಳು ಜೋಡಿಸಿ ಇಟ್ಟಿದ್ದೀನಿ. ಇದನ್ನು ನಾನು ಫ್ಯಾನ್ಸಿ ಸೀರೆದೇ ನಾನು ಇನ್ನೊಂದು ದಿನ ಅದನ್ನು ನಾನು ಪೂರ್ತಿ ಫ್ಯಾನ್ಸಿ ಸೀರೆನ ತೋರಿಸ್ತೀನಿ, ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇಕು ಅಂದರೆ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಲ್ಲ ಕಲರ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಪಿಂಕ್ ಸ್ಯಾರಿ. ಇದು ನನ್ನ ಮದುವೆ ಕೊಟ್ಟಿದ್ದು ಪಿಂಕ್, ಲೈಟ್ ಪಿಂಕ್ ಇರೋದು. ನೋಡ್ತಾ ಇರ್ಬೋದು. ಬಟ್ ನಾನು ಸ್ಯಾರಿ ಉಡೋದು ಕಮ್ಮಿ, ಆದ್ರೂ ದೇವಸ್ಥಾನಗಳಿಗೆಲ್ಲ ಹೋದಾಗೆಲ್ಲ ನಾನು ಸ್ಯಾರಿನೇ ಯೂಸ್ ಮಾಡೋದು. ನೋಡಿ, ಇದು ಮಾಮೂಲಿ ಸ್ಯಾರೀಸ್ ಇವೆಲ್ಲ ನನ್ನ ರೇಷ್ಮೆ ಸೀರೆ. ಸ್ವಲ್ಪ ಇರೋದನ್ನು ಮಾತ್ರ ಹಾಕಿದ್ದೀನಿ. ಇನ್ನೊಂದು ಬೀರೂನಲ್ಲಿ ಫುಲ್ ರೇಷ್ಮೆ ಸೀರೆದನ್ನೇ ಇಟ್ಟಿದ್ದೀನಿ ನಾನು. ಇದು ಮಾಮೂಲಿ ಸ್ಯಾರಿಗಳು. ಹಾಗೆ ಒಂದು ಸೈಡಲ್ಲಿರೋದು ರೇಷ್ಮೆ ಸೀರೆಸ್. ನೋಡಿ, ನನ್ನ ರೇಷ್ಮೆ ಸೀರೆದೇ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ನೋಡಿ ನನ್ನ ಫ್ಯಾನ್ಸಿ ಸೀರೆ ಕಲೆಕ್ಷನ್ಸು ಹೇಗಿದೆ ಅಂತ. ನೋಡ್ತಾ ಇರ್ಬೋದು. ನಾನು ಒಂದು ಬೀರು ಪೂರ್ತಿ ನನ್ನ ಸೀರೆಗಳನ್ನೇ ಜೋಡಿಸಿಟ್ಬಿಟ್ಟಿದ್ದೀನಿ. ಯಾಕೆಂತಂದರೆ ಯಾವಾಗಲೂ ನನಗೆ ಕೈಗೆ ಸಿಗೋ ಹಾಗಿರಬೇಕು ವಸ್ತುಗಳು. ಸೊ ಹಾಗಾಗಿ ಅಷ್ಟೇ. ನೋಡ್ತಾ ಇರ್ಬೋದು, ಇದು ನನಗೆ ಮದುವೆ ಕೊಟ್ಟಿರೋ ಸೀರೆಗಳವು. ಇದು ನಮ್ಮ ಮನೆಯವರ, ಇದು ಇನ್ನೊಂದು ಬೀರು. ಇಲ್ಲಿ ನಮ್ಮ ಮನೆಯವರ ಡ್ರೆಸ್ಗಳನ್ನು ಮಾತ್ರ ಜೋಡಿಸಿಟ್ಟಿದ್ದೀನಿ. ನಮ್ಮ ಮನೆಯವ್ರದ್ದು ಮತ್ತು ನನ್ನ ಮಗಳದು ಇದೆ. ಇವು ನಮ್ಮ ಮನೆಯವರ ಶರ್ಟ್ಸು, ಟೀ ಶರ್ಟ್ಸ್, ಪ್ಯಾಂಟ್ಸ್ ಎಲ್ಲ ನಾನು ಒಂದು ಕಡೆ ಜೋಡಿಸಿಟ್ಟಿರ್ತೀನಿ. ಏಕೆಂದರೆ ಎಲ್ಲ ಗಲಿಬಿಲಿ ಆಗಬಾರ್ದು ಅಂತ ಅಷ್ಟೇ. ಸ್ವಲ್ಪ ನೀಟಾಗಿರುತ್ತೆ. ಇದೆಲ್ಲ ನನ್ನ ಮಗಳದು ಇನ್ನೂ ಇದೆ, ಬಟ್ ನಾನು ಸ್ವಲ್ಪನೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕು ಅಂದರೆ ನಾನು ಮಕ್ಕಳ ಕಲೆಕ್ಷನ್ಸ್ ಬಗ್ಗೆನೋ ಒಂದು ವಿಡಿಯೋ ಮಾಡ್ತೀನಿ. ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ಇದೆಲ್ಲ ನನ್ನ ಮಗಳದು. ಮತ್ತು ತುಂಬಾ ಫ್ರಾಕ್ಸ್ ಇದೆ. ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ಅನದರ್ ವ್ಲಾಗಲ್ಲಿ.